ಇವಾಗ ನಾನೊಬ್ರಿಗೊಂದು ಚಾಲೆಂಜ್ ಕೊಡ್ತೀನಿ ಆಯ್ತಾ. ನಾಲ್ಕು ಜನಕ್ಕೂ ಸೇಮು ಏನಿಲ್ಲ ತಡೀರಿ ಹೇಳ್ತೀನಿ. ಅಲ್ಲ ಅಲ್ಲ ಅದು ಅಲ್ಲ, ಸಿಂಪಲ್ ಚಾಲೆಂಜು. ಈಗ ನಾನು ಫೋನ್ ಕೊಡ್ತೀನಿ, ಯಾರು ವ್ಲಾಗ್ ಅನ್ನ ಫುಲ್ಲು ಜೋಶಲ್ಲಿ ಶುರು ಮಾಡ್ತೀರಾ ಅಂತ ಆಯ್ತಾ. 4 ಜನಕ್ಕೂ ಚಾನ್ಸು. ಯಾರು ಚೆನ್ನಾಗಿ ಶುರು ಮಾಡ್ತೀರಾ ನಿಮ್ಮ 4 ಜನ ಸೇರಿ. ಇಲ್ಲ ನೀವು ಮಾಡಿ, ಏನಿಲ್ಲ ನೀವು ಮಾಡಿ. ವ್ಯೂವರ್ಸು ಹೇಳ್ತಾರೆ ಯಾರು ಚೆನ್ನಾಗಿ ವ್ಲಾಗ್ ಶುರು ಮಾಡಿದ್ರು ಅಂತ. ಇವತ್ತು ಫಸ್ಟ್ ವ್ಯೂವರ್ಸ್ ಹೇಳಿ, ಆಮೇಲೆ ನೀನ್ ಕೇಳಿದ್ದು ಬಾ ತಗ ಶುರು ಮಾಡು. ಏನಾದ್ರು ಹೇಳು ಬೇಗ. ನಿನ್ನ ಪಾಡಿ ಹೇಳು ಬೇಗ. ಹೆಂಗಾದ್ರು ಕಿರ್ಚು ಬೇಗ ಬೇಗ. ಈಗ ನಿನ್ ಚಾನ್ಸ್. ಅದೇ ಈಗ ವ್ಲಾಗಿಗೆ ನೀನು ಇಂಟ್ರೊಡ್ಯೂಸ್, ಸ್ಟಾರ್ಟಿಂಗ್ ವ್ಲಾಗ್ ಶುರು ಮಾಡ್ಬೇಕು ಜೋಶಲ್ಲಿ. ಹೆಂಗಾದ್ರು ನಿನ್ನಿಷ್ಟ ಬೇಗ. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಸರಿ ನೆಕ್ಸ್ಟ್ ಬೇಗ 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 ಹೇಳ ಬೇಗ. ತಪ್ಪಂದಾದ್ಮೇಲೆ ನಂದು. ಸರಿ ನನ್ ಬರ್ಲಿಕ್ ನೀನೆ ಬೇಗ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್. ನಾನು ಹೇಳಿದ ಜೋಶು ರಗಡಲ್ಲ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಳೋಣ ಕಡೆ ಏನಂತ ಹೇಳಿ ನಾನು. ನಮಸ್ಕಾರ ಗೈಸ್. ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಹೇಳು. ನೋಡು ನಂಗೆ ಬೆವರೇ ಬಂತು. ಗೈಸ್ ಇವತ್ತು ನಮ್ಮ ಮನೇಲಿ ಟಿಫನ್ ನಮ್ಮಮ್ಮ ಪಲಾವ್ ಮಾಡೋರೆ. ಪಲಾವಿಗೆ ಸಲ್ವಾ ಸಕ್ಕ ಸೆಕೆ ಗೈಸ್, ಸಕ್ಕ ಸೆಕೆ ಆಗ್ತಾ ಇದ್ ಮಾತ್ರ. ಆದ್ರೂ ಮಂಗ್ಳೂರಲ್ಲಿ ಇದ್ದಷ್ಟೇ ಸೆಕೆ ಆಗ್ತಿಲ್ವಾ, ಗಾನು ಬಿಡ್ದಂಗ್ ತಿನ್ಬೇಕು ಗೈಸ್. ನಾವಮ್ಮ ಅಷ್ಟೊಂದು ಫಿಶ್ ತಂದಿದ್ರು, ಇವತ್ತು ಪಲಾವ್ ಮಾಡೋರೆ. ಫಿಶ್ ಬಿರಿಯಾನಿ ಏನಾದ್ರು ಮಾಡ್ಬೇಕು ತಾನೆ. ರಾತ್ರಿನೇ ಊಟ ಮಾಡ್ದಲೆ ಹೌದಾಗನು? ಗೈಸ್ ನಮ್ ಗಾನವಿ ನೆನ್ನೆ ಊಟ ಮಾಡ್ದಲೆ ಮಲ್ಗೋಳೆ. ಪ್ರಾನ್ಸ್ ತಿಂದಿಲ್ಲ, ಏನೂ ತಿಂದಿಲ್ಲ. ನಿಂಗೂ ಹಿಂಸೆ ಆಯ್ತಾ? ಯಾಕೆ? ಅದಕ್ಕ. ಆದ್ರೂ ನಿನ್ನೆ ರಾತ್ರಿ ಒಳ್ಳೆ ನಿದ್ದೆ ಗೈಸ್. ನಾನು ಎದ್ದಿದ್ದೆ ಎಷ್ಟು ಗಂಟೆಗಳು? 10 ಗಂಟೆಗಲ್ವಾ ಎದ್ದಿದ್ದು? ನಾನು 8 ಗಂಟೆಗೇನೆ ಎದ್ದವಳೆ. NCC ಪ್ರಾಕ್ಟೀಸ್ ಮಾಡ್ತಾಳೆ ಟೆರೆಸ್ ಮೇಲೆ. ಗೈಸ್ ತಿಂಡಿ ಆಗ್ತಿದ್ದಂಗೆ ನಮ್ಮ ಅಪ್ಪ ಇವಾಗ ಕಾಫಿ ಕುಡಿತವ್ರೆ. ಇವತ್ತಿನ ದಿನದ ಮೊದಲನೆಯ ಕಾಫಿನ, 2ನೇಯ ಕಾಫಿ. ಎರಡನೇ ಕಾಫಿ ಅಲ್ಲ, ಮತ್ತೆ ಎರಡನೇ ಕಾಫಿ ಅರ್ಧ ಕಾಫಿ ತಾನೆ. ಗೈಸ್ ನೋಡಿ, ಇಲ್ಲಿ ನೆನ್ನೆ ಹಂಗಂತ ಮಂಗ್ಳೂರಿಗೆ ಹೋಗ್ತಿರ್ಬೇಕಿದ್ರೆ ಈ ಹಳ್ಸಿನ ಹಣ್ಣು ಬಂದ್ಬಿಟ್ಟು ಇಲ್ಲಿ ನಮ್ಮ ಕಾರಿಗೆ ಬಂದು ಹಳ್ಸಿನ ಹಣ್ಣು ತರೋದು ಒಂದು ಹಣ್ಣು ಲೇ ಮೈ ಮೇಲೆ ಆರಿಸ್ತಿದ್ಯಾ ನೋಡಿ. ಇಲ್ಲಿ ಅದು ಬಂದು ನಮ್ಮ ಕಾರಿಗೆ ಬಂದು ಅನ್ಕೊಂಡ್ಬಿಟ್ಟೈತಿ ಫ್ರಂಟ್ ಅಲ್ಲಿ. ನಮ್ ಗಾನವಿ ಇದನ್ನ ಹಳ್ಸಿನ ಹಣ್ಣು ಅನ್ಕೊಂಡು ಆಲ್ರೆಡಿ ಸ್ವಲ್ಪ ಟೇಸ್ಟೇ ಮಾಡ್ಬಿಟ್ಲು. ಸ್ಕೂಟಿನ ಶೆಡ್ಡಿಗೆ ಫುಲ್ಲು ನಿಲ್ಸಾಯ್ತು. ಗಾನು ಸ್ಕೂಟಿನ ಮಿಸ್ ಮಾಡ್ಕತ್ಯಾ? ಅಲ್ಲ ಶೆಡ್ಡಲ್ಲಿ ಐತಲ್ಲ ಅದಕ್ಕೆ. ನಮ್ಮ ಅಣ್ಣ ಮತ್ತೆ ನಮ್ಮಮ್ಮ ಇವಾಗ ಊರ್ ಕಡೆಗೆ ಈಗ ಹೋಗ್ಬಿಟ್ಟು ಬರ್ತವ್ರು. ಈಗ ಹಸುನ ನೋಡ್ಕೊಂಡ್ ಬರಕ್ಕೆ ನಾವ್ ಇಲ್ಲೇ ಇದೀವಿ, ನಾನು ಗಾನು. ಹಸು ಮೀನ್ಸ್ ಕರ ಹಾಕಿದ್ಯಲ್ಲ ಹಸು, ಅದನ್ನ ನಂಗೆ ನೋಡ್ಕೊಂಡ್ ಬರೋಣ ಅಂತ. ಬಿಡುಗಾನೆ ನಾವ್ ಇನ್ನೊಂದ್ ದಿನ ಹೋಗೋಣ, ಬೇಜಾರ್ ಮಾಡ್ಕೋಬೇಡ. ಆದ್ರೂ ಮಾತ್ರ ಗಿಣ್ಣು ತಿಂದು ಎಷ್ಟ್ ದಿನ ಆಯ್ತು ಅಂದ್ರೆ ಇಲ್ಲ ನಾನು ಗೈಸ್. ಆದ್ರೂ ಮಾತ್ರ ಗಾನವಿಗೆ ಈಗ ಕಾಲೇಜಿಗ ರಜಾ ಬೇರೆ ಕೊಟ್ಟವ್ರ. ಯಾವಾಗ ನೋಡಿದ್ರು ನೆಟ್ಫ್ಲಿಕ್ಸ್ ಅಲ್ಲಿ ಫಿಲಮ್ ನೋಡು, ಬರೀ ಕೊರಿಯನ್ ಡ್ರಾಮಾ, ಚೈನಾ ಡ್ರಾಮಾ, ಜಪಾನ್ ಡ್ರಾಮಾ ಇಂಥದೇ ನೋಡೋದ್ ಕಲ್ತವಳಿಗಂತೂ. ನೋಡಿ ಇಲ್ಲಿ ಜೊತೆಗೆ ಸೆಡಲ್ ಚಕ್ಲಿ ಬೇರೆ ಇಟ್ಕೊಂಡವಳೆ. ಅಲ್ಲ ನೀನ್ ಪಾಪ ಟಿವಿ ನೋಡ್ತಿದ್ಯಲ್ಲ ಅಂತ ತಂದ್ಕೊಟ್ಟೆ. ಇವತ್ ಸಂಜೆ ಹಂಗೆ ಕ್ಲಾಸಿಕ್ಕಿಗೆ ಹೋಗಿ ಐಸ್ ಕ್ರೀಮ್ ತಿಂದು ಬರೋಣ. ಅದ್ರ ಬದಲು ಎಲ್ಲಾ ತರದ್ದು ಐಸ್ ಕ್ರೀಮ್ ತಗೋಬಾ, ಫ್ರೂಟ್ಸ್ ತಗೋಬಾ, ದೊಡ್ಡಮ್ಮ ಮಾಡುತ್ತೆ ತಿನ್ನೋಣ. ಹಂಗಂತ್ಯಾ? ಫ್ಯಾಮಿಲಿ ಪ್ಯಾಕ್ ತರೋಣ ಐಸ್ ಕ್ರೀಮ್? ಎಲ್ಲ ಅಲ್ಲ 3 ತರದ್ದು ಸಾಕು, ಗಡ್ಬಡ್ ಮಾಡ್ಸ್ಕೊಂಡು ತಿನ್ನೋಣ.
ಗೈಸ್ ಇವಾಗ ಐಸ್ ಕ್ರೀಮ್ ತಂದ್ರು ಇಲ್ಲಿ ಇಡಕ್ಕೆಲ್ಲೂ ಜಾಗನೇ ಇಲ್ಲ ಆ ಫಿಶ್ ಇರೋದ್ರಿಂದ. ಆದ್ರೂ ಈ ಬಿಸಿಲಿಗೆ ಜಾಸ್ತಿ ಐಸ್ ಕ್ರೀಮ್ ತಿನ್ಬೇಕು ಅನ್ಸುತ್ತೆ ಗುರು. ಇಲ್ಲಿದ್ದ ಸ್ಕೂಟಿ ಶೆಡ್ಡಿಗೆ ಹೋಗಿದೆ. ಸ್ಕೂಟಿಲಿರೋ ಜಾಗಕ್ಕೆ CT100 ಬಂದಿದೆ. ಈ CT100 ಬಿಸಿಲಲ್ಲಿ ನಿಂತೈತೆ, ನೆಡ್ಲಿಗಾರು ನಿಲ್ಸೋಣ. ಗೈಸ್ ನಮ್ ಗಾನವಿ ನೋಡಿಲ್ಲಿ ಮಧ್ಯಾಹ್ನಕ್ಕೆ ಈಗ ಪಲಾವೇ ತಿಂತೋಳೆ, ಬೇಗ ತಿಂತೋಳೆ. ಎಲ್ಲಿ ದೊಡ್ಡಮ್ಮ ಫಿಶ್ ಮಾಡ್ಕೊಡುತ್ತೆ ಅಂತ. ಅಮ್ಮ ನೋಡಿಲ್ ಗಾನವಿ ಆಲ್ರೆಡಿ ಪಲಾವ್ ಹೆಂಗ್ ತಿಂತವಳೆ, ನೀನ್ ಫಿಶ್ ಮಾಡ್ಕೊಡ್ತೀಯ ಅಂತ. ಊಟ ಫಿಶ್ ಆಯ್ತಾ? ಫಿಶ್ ಎಲ್ಲ ಫ್ರೈ ಅದ್ ಮಾಡ ಆಮೇಲೆ ಇಕ್ಕೊಡು ಅಂತ. ಗೈಸ್ ನಮ್ಮಮ್ಮ ಈಗ ಫಿಶ್ ಫ್ರೈ ಈಗ ಮಾಡ್ತವ್ರೆ. ಈಗ ತಾನೆ ಈಗ ಊರಿಂದ ಬಂದ್ರು. ಅಮ್ಮ ಕರು ನೋಡ್ದಾಗಂತ ಗೀಬಾಲ್ ತಂದ. ಇದು ಗಾನವಿಗೆ ಪಲಾವ್ ಜೊತೆನೆ ಫಿಶ್ ಹಾಕು. ಗೈಸ್ ನಮ್ ಗಾನವಿ ಅಲ್ಲ, ನೀವ್ ಸುಮ್ನೆ ಫಿಶ್ ಸಾಂಬಾರ್ ಜೊತೆನೆ ಊಟ ಮಾಡಿದ್ರೆ ಫಿಶ್ ಚೆನ್ನಾಗಿರೋದ? ಇವಾಗ ಇದೇ ತಟ್ಟೆಗೆ ನಾನೇ ತಂದು ಹಾಕ್ತೀನಿ. ಫಿಶ್ ತಿನ್ನು ಒಳ್ಳೇದು. ಗೈಸ್ ಆದ್ರೂ ನಮ್ ಗಾನವಿ ಎಷ್ಟು ಬುದ್ಧಿವಂತೆ ನೋಡಿ. ನಮ್ಮಮ್ಮ ಬರೋಷ್ಟೊತ್ತಿಗೆ ಬೇಗ ಪಲಾವ್ ಹಾಕೊಂಡು ಅವಳೆ ತಟ್ಟೆಗೆಲ್ಲ ಹಾಕೊಂಡು ಊಟ ಮಾಡ್ಕೊಂಡು ಶುರು ಮಾಡ್ತಾವಳೆ. ಇಲ್ಲ ಅಂದಿದ್ರೆ ನಮ್ಮಮ್ಮ ಫಿಶ್ ಹಾಕ್ತಿದ್ರಲ್ಲ, ಸೊ ಅದಕ್ಕೆ ನಾವು ಬೇಡ. ನಮ್ಮಮ್ಮ ಈಗ ಊಟ ಈಗ ರೆಡಿ ಮಾಡಿದ್ರು. ಫಿಶ್ ಎಲ್ಲ ಫುಲ್ ಫ್ರೈ ಮಾಡೋರೆ. ಇದಕ್ಕೋ ಗೈಸ್ ತಲೆನ ಕಟ್ ಮಾಡೋರೆ. ಆಲ್ರೆಡಿ ನಿಂಗೆ ಜಾಸ್ತಿ ತಲೆ ಇದೆ ಅಂದ್ಬಿಟ್ಟು ತಲೆ ಕಟ್ ಮಾಡೋರೆ. ಸತ್ಯ. ಹಾಯ್, ಏನ್ರ ಸಮಾಚಾರ? ಯಾವ ಊರು? ಇದೇ ಊರಾ? ನೋಡ್ತಿರ್ತೀರಾ ಬ್ಲಾಗ್ಸು? ಹಾಯ್, ಹೆಸರು? ಸುಹಾಸ್. ಹಾಯ್, ಏನು ನಿನ್ನ ಹೆಸರು? ಶ್ರೇಯಸ್. ಯಾವ ಸ್ಕೂಲು? ಇಲ್ಲಿ ನಾನು ಚಿಕ್ಕಮಂಗ್ಳೂರಾ? ಹೌದಾ? ಅಣ್ಣ ತಮ್ಮನ ನೀವಿಬ್ರು? ನಾವಿಬ್ರು ಅಣ್ಣ ತಮ್ಮ. ನೀವು ನಂದೆ ಮತ್ತೆ? ನಮ್ಮ ದೊಡ್ಡಪ್ಪನ ಮಗ. ಓ ಆಯ್ತಾ ಊಟ? ನಿಮ್ದು ಆಯ್ತು. ಗೈಸ್ ನೋಡಿ ಇಲ್ಲಿ ಸಬ್ಸ್ಕ್ರೈಬರ್ ಬಂದವ್ರೆ. ಬ್ರೋ ನಿಮ್ಮ ಊರೇ ಚಿಕ್ಕಮಂಗ್ಳೂರಾ? ಓ ಇಲ್ಲಿಗೆ ಹಾಸನಿಗೆ ಬಂದಿದ್ದ ಸುಮ್ಮನೆ ಹಂಗೆ? ಓ ಹೌದಾ? ಓ ಸೂಪರ್. ಬನ್ನಿ ಒಳಗಡೆ ಫಿಶ್ ತಿನ್ಕೊಂಡು ಹೋಗಿ. ಹಾಂ ಏನಪ್ಪಟ ನಿನ್ನ ಹೆಸರು? ಗೌರವ್. ಹಾಯ್ ಬ್ರೋ, ನಿನ್ನ ಹೆಸರು? ದೀಕ್ಷಿತ್. ಖುಷಿ ಆಯ್ತು ಬಂದಿದ್ದು. ಮನೆ ಗೊತ್ತಾಯ್ತಾ ನಿಮ್ಗೆ? ಯಾರನ್ನ? ತಾತನ್ನ? ಓ ಸರಿ ಅಲ್ಲಿ ವಿದ್ಯಾನಗರ್. ಹಾಂ ಹೌದಾ? ಖುಷಿ ಆಯ್ತು. ಥ್ಯಾಂಕ್ ಯು. ಓಕೆ ಗೈಸ್, ಮನೆ ಹತ್ರಕ್ಕೆ ಸಬ್ಸ್ಕ್ರೈಬರ್ ಬಂದಿದ್ರು ಹುಡುಗರುಗಳು. ಸೊ ಬಂದು ಪಾಪ ಮಾತಾಡ್ಸ್ಕೊಂಡು ಹೋದ್ರು. ಸಣ್ಣ ಪಿಳ್ಳಕಾಯಿಗಳು. ಒಬ್ರು ಚಿಕ್ಕಮಂಗ್ಳೂರು ಅಂತೆ, ಒಬ್ರದ್ದು ಇಲ್ಲೇ ಹಾಸನ್ನೆ ಅಂತೆ. ಗೈಸ್ ಆಕ್ಚುಲಿ ನಾನು ವ್ಲಾಗು ಎಡಿಟ್ ಮಾಡ್ಕೊಂಡು ಕೂತಿದ್ದ. ನಮ್ಮಮ್ಮ ಬೇಗ ಕರೆದ್ರು, ಬಾಯ್ಲಿ ಇಲ್ಲಿ ಯಾರೋ ಬಂದವ್ರೆ ಅಂತ. ಆಮೇಲೆ ಗೊತ್ತಾಯ್ತು ಸಬ್ಸ್ಕ್ರೈಬರ್ ಅಂತ. ಟೀ ಶರ್ಟು ಹಾಕೊಂಡಿರ್ಲಿಲ್ಲ ನಾನು. ಅಂಕಲ್ ಒಂದು ಲೈಟ್ಸ್ ಕೊಡಿ ಅಂಕಲ್. ಒಂದೇ ಒಂದು ಸಿಂಗಲ್. ಎಷ್ಟು ಅಂಕಲ್? 25. ಯಾತಿಕ್ಕಿದು? ಪಪ್ಪ ಕೇಳ್ತು ಒಂದೇ ಒಂದು ತಂದ್ಕೊಡು ಅಂತ. ಕೊಡ್ತಾ ಇದೀಯಾ? ಗೈಸ್ ನಮ್ಮಪ್ಪ ಒಂದೇ ಒಂದು ಸಿಗರೇಟ್ ತಂದ್ಕೊಡು ಅಂತ ಹೇಳಿದ್ರು. ಅಂದ್ರೆ ಅವರು ಸಡನ್ ಆಗಿ ಬಿಡಕ್ ಆಗಲ್ವಲ್ಲ, ಅದಕ್ಕೆ ನಿಧಾನಕ್ಕೆ ಬಿಡಕ್ಕಾದ್ರು ಸ್ವಲ್ಪ ಒಂದೊಂದು ಸೇರ್ತವ್ರೆ. ಗೈಸ್ ನೋಡಿ ನಮ್ಮಪ್ಪ ತೋರ್ಸ್ಬೇಡ ಕೊಡು ಅಂತವ್ರೆ. ಗೈಸ್ ನಮ್ಮಮ್ಮ ಗೀಬಾಲನ್ನ ನೋಡಿ ಇಲ್ಲಿ ಫ್ರೀಸರಿಗೆ ಇಟ್ಬಿಟ್ಟವ್ರೆ. ಈ 2 ಬಾಟಲ್ನ ಸದ್ಯ ಇದ್ದೇನೋ ಬಿಡಿ, ಇದಕ್ಕೆ ಫುಲ್ ಗಟ್ಟಿ ಆಗ್ಬಿಟ್ಟೈತಿ ಸಣ್ಣ ಬಾಟ್ಲಲ್ಲಿ ಇರೋದು. ಆ 2 ಬಾಟ್ಲು ಗೀಬಾಲ ಒಂದು ಬಾಟ್ಲದು ಅವ ಅದ್ ಹಿಂದ್ಗಡೆ ಗೀಬಾಲ್ ಮತ್ತೆ ಬಾಟ್ಲಿ ಇತ್ತಲ್ಲ ಪಿಂಕ್ ಕಲರ್ ಡಬ್ಬಳಿಗೆ ಹಾಕಿ ಹಿಂದ್ಗಡೆ. ಅಲ್ಲ ಸಣ್ಣ ಬಾಟ್ಲಿ ಇರೋದು ಗೀಬಾಲ. ಆದ್ರೆ ಅಷ್ಟೆಲ್ಲ ಗಿಣ್ಣ ಮಾಡಕ್ಕಾಗತ್ತಾ? ಅತ್ತೆ ಅಷ್ಟೇ ಕೊಟ್ಟು ಕಳಿಸ್ತಾ ಹೇಳೋದಲ್ವಾ ಇನ್ನೊಂದ್ ಸ್ವಲ್ಪ ಹಾಕವ ಅಂತ. ಅಲ್ಲಿ ಇರುತ್ತೆ ಇಸ್ಕೊಂಡ್ರೆ ಆಗತ್ತೆ. ಗೈಸ್ ನೋಡಿ ನಮ್ಮ ಅತ್ತೆ ಇಬ್ರು ಹಳ್ಳಿಯಂದಿರು ಇದಾರೆ. ಇಷ್ಟೇ ಕೊಟ್ಟು ಕಳ್ಸವ್ರೆ. ಏನ್ ಹೇಳೋದು ಹೇಳಿ ನಮ್ಮ ಅತ್ತೆಗೆ? ಜಿಪ್ನಿ ಅತ್ತೆ. ಗೈಸ್ ಪಾಪ ನಮ್ ಗಾನವಿಗೆ ಮೀನ್ ತಿಂದು ಅವಳಿಗೆ ಬಾಯಿ ಕೆಟ್ಟಂಗಾಗಿದೆ. ಸೊ ಅದಕ್ಕೆ ಅವಳಿಗೆ ಈಗ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಈಗ ಕ್ಲಾಸಿಕ್ ಈಗ ಕರ್ಕೊಂಡು ಹೋಗ್ತಿದ್ದೀನಿ ಗೈಸ್. ಸೊ ಅದಕ್ಕೆ ಈಗ ನಮ್ ಗಾನವಿನ ನಾನು ಮತ್ತೆ ಗಾನವಿ ಐಸ್ ಕ್ರೀಮ್ ತಿನ್ನಕ್ಕೆ ಕ್ಲಾಸಿಕ್ ಈಗ ಹೋಗ್ತಿದೀವಿ. ಇದು ಅಮ್ಮ ನಿನಗೆ ಐಸ್ ಕ್ರೀಮ್ ಏನಾದ್ರು? ಅದೇ ಮ್ಯಾಂಗೋ ಫ್ಲೇವರ್. ಹಣ್ಣಿನ ಕಪ್ ಐಸ್ ಕ್ರೀಮ್ ಬೇಕಂತೆ. 2 ತಂದಿರು. ಗೈಸ್ ನೋಡಿ ಇಲ್ಲಿ ಎಷ್ಟು ರೆಡಿ ಆಗ್ತಾವಳೆ. ಅಯ್ಯೋ ಹುಡುಗಿರಲ್ವ ರೆಡಿಯಾಗೆ ಹೋಗ್ಬೇಕು, ಹೆಂಗ್ ಬೇಕಂಗ್ ಹೋಗಕ್ಕೆ ಹುಡುಗರ. ಇವಳು ಗಂಡ್ ಬೀರಿದ್ದಂಗೆ ಕಣವ ಇವಳು. ಎಲ್ಲಾದ್ರಲ್ಲೂ ಅಲ್ಲ. ಮಾತ್ರ ಹುಡುಗಿ. ಆಯ್ತು ಬಿಡಿ, ಎಷ್ಟು ಹೇಳ್ತೀರಾ?
ಹಲೋ ಯಾವುದು ಏನ್ ಗಡ್ಬಡ್ಬೇಡ್ವಾ ಏನು ಗೊತ್ತಾ ಅದು ತಿಂದಿದ್ದು ಬರ ಹಾಂ ನನಗೇನಿಲ್ಲ ನಾನು ಗಡ್ಬಡ್ ತಿಂತೀನಿ ಒಂದು DBC ಅಂತ ಐತೆ ಇದಾ ಇದಲ್ಲ ಇದು ಬಟ್ ಇದು ಸರಿ ಇರಲ್ಲ ಸಕ್ಕದಾಗಿರುತ್ತೆ ಒಂದ್ಸಲ ಟೇಸ್ಟ್ ಮಾಡು ಹಾಂ ಹೇಳಲಾ ನಾನು ಗಡ್ಬಡ್ ತಗೋತೀನಿ ನಿಂಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ನಂಗೆ ಕೊಡು ವಾಪಸ್ ಅದು ತಿಂತೀನಿ ನೀನು ಗಡ್ಬಡ್ ತಿನ್ಕ ಆಯಿತಾ ಗೈಸ್ ಬನ್ನಿ ನಮ್ಮ ಗಾನವಿಗೆ ಇವತ್ತು DBC ತಗೊಳ್ಳೋಣ ನಾನು ಗಡ್ಬಡ್ ತಗೋತೀನಿ ಬ್ರೋ ಒಂದು DBC ಮತ್ತು ಒಂದು ಗಡ್ಬಡ್ DBC ಮಿನಿ ಇರಲಿ ಗೈಸ್ ಆದರೂ ನೀವೇನು ಹೇಳಿ ಗಡ್ಬಡ್ಡೆ ತಿನ್ನಕ್ಕೆ ಮಜಾ ಗುರು ಯಾಕೆಂದರೆ ಗಡ್ಬಡ್ಡಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಇರ್ತಲ್ಲ ಬೋರ್ ಆಗಲ್ಲ ಗೈಸ್ ನಮ್ಮ ಅಮ್ಮಂಗೆ ಮ್ಯಾಂಗೋ ಐಸ್ ಕ್ರೀಮ್ ಕೊಟ್ಬಿಟ್ಟು ನಮ್ಮ ಅಣ್ಣಂಗೆ ಈಗ ವೆನಿಲಾ ಐಸ್ ಕ್ರೀಮ್ ತಂದಿದ್ದೀನಿ ಏನು ಬ್ರೋ ನೀನಾದರೆ ಅಷ್ಟು ದೊಡ್ಡದು ತಿನ್ಬಿಟ್ಟು ಅಮ್ಮ ಮತ್ತು ಅಣ್ಣಂಗೆ ಏನಕ್ಕೆ ಇಷ್ಟು ಸಣ್ಣ ಐಸ್ ಕ್ರೀಮ್ ತಗೋತಿದ್ಯಲ್ಲ ಅಂತ ಕಮೆಂಟ್ ಮಾಡಿಬಿಡಿ ಆ್ಯಕ್ಚುಲಿ ನಮ್ಮ ಅಣ್ಣ ಇಷ್ಟಪಡೋದೇ ಇದು ಈ ಸಣ್ಣದು ವೆನಿಲಾ ಫ್ಲೇವರಲ್ಲಿ ಕಪ್ ಐಸ್ ಕ್ರೀಮು ಜೊತೆಗೆ ನಮ್ಮ ಅಮ್ಮ ಇಷ್ಟಪಡೋದು ಇವಾಗ ತಂದಲ್ಲ ಮ್ಯಾಂಗೋ ಸೊ ಅದು 27 ನಿಮಿಷ ವಾಕ್ ಮಾಡಿದ್ದು. ಹೌದಾ ಈಗ ಫೀಲ್ ಇವಾಗ ಬೆಟರಾ ಅಥವಾ ಫಿಸಿಯೋಥೆರಪಿ ತಗೊಳ್ಳಿ ಪಾಪ ಅಲ್ಲಿಗೆ ಹೋಗಿ ನಾವು ವಾಕ್ ಮಾಡೋದೇ ಫಿಸಿಯೋಥೆರಪಿ ನೀನು ಅಲ್ಲ ಅವ್ರು ಇನ್ನೂ ಡಿಫ್ರೆಂಟ್ ಆಗಿ ಎಕ್ಸರ್ಸೈಸ್ ಎಲ್ಲ ಹೇಳ್ಕೊಡ್ತಾರೆ ಹಾಗಂತ ಒಬ್ರು ನೋಡ್ದಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದು SSM ಅಲ್ಲಿ ಸಿಕ್ಕಿರಲ್ಲಿ ಬರೀ 1 ಇಂಜೆಕ್ಷನ್ಗೆ ಸ್ವಲ್ಪ ಸ್ಟಡಿ ಆದೆ 2 ಇಂಜೆಕ್ಷನ್ಗಂತೂ ಹೆಚ್ಚು ಕಮ್ಮಿ ಸ್ಟಡಿ ಆದೆ ನಿನ್ನೆ ನೀನ್ ಹೇಳ್ತೀಯ ನಿನ್ನೆ ಬೆಳಿಗ್ಗೆ ನನ್ಗೆ ನಾನು ಆರಾಮಾಗಿದ್ದೀನಿ ನನ್ಗೆ ಒಂಚೂರು ನಡೆಯೋದು ಒಂಚೂರು ಬಿಟ್ರೆ ಇನ್ನೇನು ಇದಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಅನ್ನಂಗೆ ಮಂಗಳೂರಲ್ಲಿ ಗೊತ್ತಾಯ್ತಾ ಆ ತರ ಇದಾಗಿತ್ತು ನನ್ಗೆ ಬಹಳ ಖುಷಿ ಆಗ್ಬಿಡ್ತಾನೆ ನಿಮ್ಗೆ ನಿನ್ನೆ ಬೆಳಿಗ್ಗೆ ಅದೇನ್ ನಿಮ್ಗೆ ಮಂಗಳೂರು ವೆದರು ಅಲ್ವಾ ಮಗನೇ ಹೌದು ನಿಜ ಮಾತ್ರ ಗೈಸ್ ನೋಡಿ ಖುಷಿ ನನ್ಗೆ 6 ಗಂಟೆಲಿ ಬಹಳ ಖುಷಿ ಆಗಿದ್ದೀನಿ ನಾನು ಬಹಳ ಇದಾಗಿದ್ದೀನಿ ಅನ್ನಂಗೆ ಅಂದ್ರೆ ಕಂಪ್ಲೀಟ್ ಹುಷಾರಾಗಿದ್ದೀನಿ ಅನ್ನಂಗೆ ಫೀಲ್ ಆಮೇಲೆ ಅಷ್ಟೇ ಹಿಂಸೆ ಆಗ್ಬಿಡ್ತು ಅಂದ್ರೆ ನಿದ್ದೆ ಇಲ್ವಲ್ಲ ಗೈಸ್ ಇವಾಗ ನಮ್ಮ ಅಣ್ಣ ಕಪ್ ಐಸ್ ಕ್ರೀಮ್ ಏಕೆ ಫಿಶ್ ಸ್ಮೆಲ್ಲ ಹಾ ಇದು ಶುಭ ಐಸ್ ಎಲ್ಲ ಹಂಗೆ ಇತ್ತು ಈ ಬಾಕ್ಸ್ ಒಳಗೆ ಹೌದಾ ಗೈಸ್ ವ್ಲಾಗ್ ನೋಡ್ತಿದೀವಿ ನಮ್ದು 3ನೇ ಕಾಫಿನಾ 4ನೇ ಕಾಫಿನಾ 3 ಹೌದೇನಮ್ಮ 3ನೇ ಕಾಫಿನಾ 4 ಅಂತ ಯಾಕಂತೀಯ 4 ಆಫ್ ಅಲ್ವಾ 4 ಆಫ್ ತಾನೆ ನಾನು ನಿಮ್ಗೆ ಸ್ಟ್ರೋಕ್ ಆಗೋಕ್ಕಿಂತ ಮುಂಚೆ ಆಫ್ ಕೊಡ್ತಿದ್ನೋ ಫುಲ್ ಕೊಡ್ತಿದ್ನೋ ಏನಂತಾರ ಅವಾಗ ಏನಂತಾರ ಅದಕ್ಕೆ ಆಫ್ ಅಂತಾರ ಫುಲ್ ಅಂತಾರ ಒಟ್ಟ ನಾನು ಕೊಡ್ತಾ ಅಲ್ಲ ಇದೊಂದು ಫುಲ್ ಲೋಟ ತಾನೆ ಇದ್ರಲ್ಲಿ ಅರ್ಧ ಕೊಟ್ರೆ ಅರ್ಧನೇ ತಾನೆ ನಿಮ್ಮ ಮನಸ್ಸಿಗೆ ಫುಲ್ ಕೊಡ್ಬೇಕು ಅಂತ ಗೈಸ್ ನಮ್ಮಮ್ಮ ಇವಾಗ ಗಿಣ್ ಮಾಡ್ತಾವ್ರೆ ಗೈಸ್ ನೋಡಿ ಇಲ್ಲಿ ಹಾಲಿಗೆ ಗೀಬಾಲ್ ಮಿಕ್ಸ್ ಮಾಡ್ತಾವ್ರೆ ಗಿಣ್ ತಿಂದು ಆದ್ರೂ ನೀವೇನ್ ಹೇಳಿ ಎಷ್ಟು ದಿನ ಆಗೈತೆ ಅಂದ್ರೆ ಅದರಲ್ಲೂ ಗಿಣ್ಣಂತೂ ನನ್ನ ಫೇವ್ರೇಟು ಗೈಸ್ ಒಬ್ರೊಬ್ರು ಮನೆಯಲ್ಲಿ ಗಿಣ್ಣು ಮಾಡಿದಾಗ ವೈಟ್ ಕಲರ್ ಇರುತ್ತಲ್ಲ ಏನಕ್ಕೆ ಸೊ ಸಕ್ಕರೆ ಹಾಕದ ಸಕ್ಕರೆ ಹಾಕಿದ್ರೆ ವೈಟ್ ಬರೋದು ಬೆಲ್ಲ ಹಾಕಿದ್ರೆ ಮತ್ತೆ ಬಿಳಿ ಬೆಲ್ಲ ಹಾಕ್ತಾರೆ ಗೈಸ್ ನಿಮ್ಮ ಮನೇಲಿ ಗಿಣ್ ಮಾಡಿದ್ರೆ ಯಾವ ಕಲರ್ ಬರುತ್ತೆ ಕಮೆಂಟ್ ಮಾಡಿ ನಮ್ಮ ಮನೇಲಿ ಗಿಣ್ ಮಾಡಿದ್ರೆ ಮತ್ತೆ ಬಿಳಿ ಬೆಲ್ಲ ಹಾಕೋರು ಕಪ್ಪು ಬೆಲ್ಲ ಹಾಕೊಂಡು ಮಾಡ್ತೀನಿ ನೋಡಿ ಆ ಟೇಸ್ಟ್ ನೋಡಿ ನಮ್ಮ ಮನೇಲಿ ಕಪ್ ಬೆಲ್ಲ ಹಾಕ್ತಾರೆ ಅದಕ್ಕೆ ಗಿಣ್ ಕಲರು ಬ್ರೌನ್ ಬರುತ್ತೆ ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಯಾವ ಕಲರ್ ಇರುತ್ತೆ ಅಂತ ಬರೀ ಅರ್ಧ ಲೀಟರ್ ಹಾಲು ತಂದಿದ್ದೀರಾ ಹಾಲು ಸಿಗ್ಲಿಲ್ಲ ಅಲ್ಲಿ ಕೆಳಗಡೆ ಕೃಷ್ಣ ಬೇಕರಿಗಾರು ಹೋಗೋದಲ್ವಾ ಅಮ್ಮ ಸಾಕ್ಬಿಡು ಮತ್ತೆ ನಾಳೆ ಬೆಳಗ್ಗೆ ತಗೋಬಾ ಅಂತು ಹೌದಾ ಈಗ ಮಾಡೋದು ಅಂತ ಮಾಡ್ತೈತೆ ಅರ್ಧ ಲೀಟ್ರಲ್ಲೇ ಮಾಡ್ತೈತೆ ಹೌದಾ ಮತ್ತೆ ನಾಳೆ ಮಾಡ್ಬೋದು ಕೇಳ್ದೆ ಮತ್ತೆ ಸಾಕು ಅರ್ಧ ಲೀಟ್ರೆ ಗೈಸ್ ಇವಾಗ ಅರ್ಧ ಲೀಟ್ರ್ ಹಾಲು ತಗೊಂಡು ಬಂದೆ ಸಿಗ್ಲಿಲ್ಲ ಇಲ್ಲ ನಾನು ಮಾಡ್ತೀನಿ ಸುಮ್ಮನೆ ರೀ ಅಮ್ಮ ತರ್ಲೇನಮ್ಮ ಈಗ ಉಯ್ಯಾಲು ಈಗ ಸಂಕ್ರಾಂತಿ ಕೊಟ್ಟಿದ್ದು ಬಳಸ್ಕೊತಾ ಇಲ್ವಾ ಹೌದಾ ಫುಲ್ ಬೆಲ್ಲ ಕರಿ ಬೆಲ್ಲ ಫುಲ್ಲು ಮೆಲ್ಟ್ ಮಾಡಿದ್ಯಮ್ಮ ಇದು ಹಂಗೆ ಮಿಕ್ಸ್ ಮಾಡಿದ್ಯಾ ಮೆಲ್ಟ್ ಮಾಡ್ದ ಗೈಸ್ ನಾವಮ್ಮ ಇವಾಗ ಊಟ ಕೊಟ್ಟವ್ರೆ ಜೊತೆಗೆ ಫಿಶ್ ಫ್ರೈ ನೋಡಿ ಇಲ್ಲಿ ಇವಾಗ ಮಾಡಿರೋ ಫಿಶ್ ಫ್ರೈ ನಾರ್ಮಲ್ ಎಣ್ಣೆಲಿ ಫಿಶ್ ಫ್ರೈ ಮಾಡೋರೆ ಇವಾಗ ಆಕ್ಚುಲಿ ಟೇಸ್ಟ್ ಸೂಪರ್ ಆಗೈತೆ ಖುಷಿ ಅನ್ಸುತ್ತೆ ತಿಂತ ಬಟ್ ಅದೇ ನೆನ್ನೆ ಮಾಡಿದ್ರಲ್ಲ ಕೊಬ್ಬರಿ ಎಣ್ಣೆಲಿ ಮಾಡಿದ್ರಲ್ಲ ಅಯ್ಯೋ ಯಾಕಪ್ಪ ತಿಂತಿದೀನಿ ಅನ್ನಂಗೆ ಅನ್ಸಿತ್ತು ಅಲ್ವಾ ಪಾಪ ಅಷ್ಟು ಚೆನ್ನಾಗೇ ಇರ್ಲಿಲ್ಲ ಟೇಸ್ಟ್ ಇರೋದು ನೀವೇ ಹೇಳ್ತಿರಲ್ಲ ಚೆನ್ನಾಗಿದೆ ಅನ್ಕೊಂತಿದ್ರೆ ಚೆನ್ನಾಗಿದೆ ಇಲ್ಲ ಕಣಣ್ಣ
ಅಲ್ಲ ಈ ಟೇಸ್ಟಿಗೂ ನೆನ್ನೆದ್ದು ಟೇಸ್ಟಿಗೆ ನಿಜ ಹೇಳು ಯಾವ್ದು ಚೆನ್ನಾಗೈತೆ? ಚೆನ್ನಾಗಿದೆ. ನೆನ್ನೆದಾ? ಓಕೆ ಒಳ್ಳೆ ಊಟ ಆಯಿತು. ವ್ಲಾಗ್ ಎಡಿಟ್ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಮೇಲ್ಗಡೆ ಮನೆಗೆ ಬಂದಿದ್ದೆ. ವ್ಲಾಗ್ ಎಲ್ಲ ಎಡಿಟ್ ಮಾಡ್ತಿದ್ದೆ. ಅತ್ಲಾಗಿ ವ್ಲಾಗು ಏನು ಮಾಡೋಣ ಗೈಸ್. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಟಾಟಾ. ಬಾಯ್ ಬಾಯ್.